ನೋಡೋದಿಲ್ಲ. ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಸಿನಿಮಾ ನಾವು ಮಾಡಿದಾಗ ನೀವು ಮರ್ತೋಗಿರ್ಬೋದು, ನೀವು ಇಡೀ ಗಾಂಧಿನಗರ ನೋಡಿದವರೆಲ್ಲ ಇದು ಏನಯ್ಯ ಪಿಕ್ಚರು, ಡಬ್ಬಾ ಪಿಕ್ಚರು ಅಂತ. ನನಗೆ ಒಂದೇ ಒಂದು ಪಾಸಿಟಿವ್ ರಿವ್ಯೂ ಬಂದಿರಲಿಲ್ಲ ಆ ಪಿಕ್ಚರ್. ನೀವು ನಂಬಲ್ಲ, ನರ್ತಕಿ ಥಿಯೇಟ್ರಲ್ಲಿ ಆ ಥಿಯೇಟ್ರಲ್ಲಿರೋ ಆ ಗೇಟ್ ಕೀಪರು ಕೂಡ, ಸರ್ ಈ ಪಿಕ್ಚರ್ಗೆ ಯಾಕೆ ಸರ್ ಈ ಥಿಯೇಟ್ರ್ ಬೇಕು ಅಂತಿದ್ದೀರಾ, 2 ದಿನ ಓಡಲ್ಲ ಸರ್ ಈ ಪಿಕ್ಚರು ಅಂತ. ಕೊನೆಗೆ ನಮಗೆ ಒಂಥರ ಶಾಕ್ ಹೋಯ್ತು, ನಿಜಾನ ಇದು ಅಂತ. ನಮ್ಮ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರು, ಜಗನ್ನಾಥ್ ಅಂತ. ಅವರು, ಸರ್ ಏನು ಸರ್ ಎಲ್ಲರೂ ಹಿಂಗೆ ಬೈತಾರೆ ಈ ಪಿಕ್ಚರ್ನ, ನಾನೊಂದು 200 ಸತಿ ನೋಡಿದ್ದೀನಿ, ನಂಗೆ ಬೇಜಾರೇ ಹಾಕಿಲ್ಲಲ್ಲ ಸರ್ ಈ ಪಿಕ್ಚರು, ಯಾಕೆ ಸರ್ ಎಲ್ಲರೂ ಹಿಂಗೆ ಬೈತಾರೆ ಅಂತ. ನಂಬಲ್ಲ ನೀವು, ಫಸ್ಟ್ ಸೆನ್ಸಾರಲ್ಲಿ ಆಫೀಸರು ಎದ್ದು ಹೊಟ್ಟೋದ್ರು, ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅಂದ್ಬಿಟ್ಟು, ನಿಮ್ಗೆ ಯಾವ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಎದ್ದೋಗ್ಬಿಟ್ಟಿದ್ರು. ನಂಬ್ತೀರಾ? ಹೇಳಕ್ಕಾಗಲ್ಲ ನೋಡಿ. ಯಾರೂ ಇಷ್ಟಪಡಿದ್ರು, ಆ ಫೈನಾನ್ಷಿಯರೇ ಇಷ್ಟಪಟ್ಟಿಲ್ಲ ಪಿಕ್ಚರ್ನ. ದುಡ್ಡು ಕೊಟ್ಟವ್ರು ಯಾರೇ, ದುಡ್ಡು ಕೊಟ್ಬಿಡಪ್ಪ ಪಾಪ ನೀವು ಪಿಕ್ಚರ್ ರಿಲೀಸ್ ಮಾಡ್ಕೊ. ಬಟ್ ಅದು ಮಿರಾಕಲ್ ಆಗೋಯ್ತು. ಅದು ಹೇಳಕ್ಕಾಗಲ್ಲ ನೋಡಿ. ಅದೇ ಹೇಳಿದ್ದು, ಅದು ಆಡಿಯನ್ಸ್ ಅಂತ. ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು, ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ರು ಅಂದರೆ, ಆಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತಾರೆ, ಅದು ಬೇರೆ. ಬಟ್ ಆ ಕಾಂಪ್ಲಿಕೇಟೆಡ್ ಅರ್ಥ ಮಾಡ್ಕೊಂಡ್ರಲ್ಲ 25 ವರ್ಷದಿಂದ, ಎಷ್ಟು ಗ್ರೇಟ್ಸ್ ಇರ್ಬೋದು ಅಲ್ವಾ? ನೀವುಗಳು ನಾನು ಹೇಳ್ತಿರೋದು ನಿಮಗೆ, ಎಲ್ಲ ನೋಡ್ತಿರೋರಿಗೆ. ಸೊ ಆ ನಂಬಿಕೆ ಇವತ್ತಿಗೂ ನನಗಿದೆ. ಎಷ್ಟು ನಾನು ಏನೇ ಮಾಡಿದ್ರು ಕೂಡ, ಬಟ್ ನಾನೇನಂದ್ರೆ ಕಾಂಪ್ಲಿಕೇಟ್ ಮಾಡೋಕ್ಕೋಸ್ಕರ ಮಾಡಲ್ಲ, ಅದ್ರೊಳಗೆ ಏನೋ ಹೇಳಬೇಕು ಅಂತ ಆಸೆ ಪಟ್ಟು ಮಾಡ್ತೀನಿ. ಅದು ಖಂಡಿತ ಅರ್ಥ ಆಗತ್ತೆ ಎಲ್ರಿಗೂ. ಆ ಒಂದು ನಂಬಿಕೆ ಇದೆ ಅಷ್ಟೇ ನನಗೆ. ಉಪಿ ಸರ್ ಇಲ್ಲಿ ಚಿತ್ತಾರದಿಂದ ನವೀನ್ ಮಾತಾಡ್ತಾ ಇದ್ದೀನಿ. ನೀವು ಹೇಳಿದ್ರಿ ಸಿನಿಮಾ ಹುಳ ಬಿಡಲ್ಲ, ಹುಳ ತೆಗೀತೆ ಅಂತ. ಬಟ್ ವಾರ್ನರ್ ಮೂಲಕ ಒಂದು ಡೈನೋಸರೇ ಬಿಟ್ಬಿಟ್ರಿ, ಯಾಕೆ? ಡೈನೋಸರ್? ಹೌದು, ಡೈನೋಸರ್ ಬಿಟ್ನಾ? ಹೌದು, ಹುಳದ ಆ ಕಡೆ ಅದಕ್ಕಿಂತ ದೊಡ್ಡದು. ವಾರ್ನರ್ ಡೈನೋಸರ್ ತರ ಇದೆಯಾ? ಹೌದು. ಯಾಕೆ? ಅಲ್ಲ, ಹುಳ ಬಿಡಲ್ಲ, ಹುಳ ತೆಗೀತೆ ಅಂದ್ರಲ್ಲ, ಇದ್ರ ಮೂಲಕ ಮತ್ತೆ ದೊಡ್ಡ ಹುಳ ಬಿಟ್ರಲ್ಲ ನೀವು ಅಂತ. ವಾರ್ನರ್ ಮೂಲಕ ಅಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಇದೇನಾರ ಹುಳ ಅನ್ನಿಸ್ತಾ ಇದೆಯಾ? ಇನ್ನೂ ಅರ್ಥ ಆಗಿಲ್ವಾ ಯಾರಿಗೂ? ಭಯ ಆಗ್ತಾ ಇದೆಯಾ? ಆತಂಕ? ಅಲ್ಲ ರೀ, ನಾನು ಸಿನಿಮಾ ಮಾಡಿರೋದು ಏನು, ನೀವೆಲ್ಲ ಏನು ಅನ್ಕೊಂಡಿದ್ದೀರಾ? ಓ ಮೈ ಗಾಡ್, ನಾನೇನೋ ಅಸ್ಟ್ರಾಲಜರು.